ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಇಂದ್ರನಿಂದ ಕಳುಹಿಸಲ್ಪಟ್ಟ ರಂಭೆಯನ್ನು ವಿಶ್ವಾಮಿತ್ರನು ಶಪಿಸಿದುದು ಎಂಬ 64ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಇಂದ್ರನು ರಂಭೆಯನ್ನು ಕರೆದು ಹೇಳುತ್ತಾನೆ, ಎಲೆ ರಂಭೆ, ದೇವತೆಗಳ ಕ್ಷೇಮಕ್ಕಾಗಿ ನೀನೊಂದು ದೊಡ್ಡ ಕೆಲಸವನ್ನು ಮಾಡಬೇಕಾಗಿರುವುದು. ಈಗಲೇ ನೀನು ವಿಶ್ವಾಮಿತ್ರನ ಬಳಿಗೆ ಹೋಗಿ ಆತನನ್ನು ಮರಳುಗೊಳಿಸಿ ಆತನ ಮನಸ್ಸನ್ನು ಕೆಡಿಸಿ ಕಾಮಾತುರನನ್ನಾಗಿ ಮಾಡಬೇಕು ಎಂದನು. ಅದಕ್ಕೆ ಆ ರಂಭೆಯು ನಾಚಿಕೆಯಿಂದಲೂ ಭಯದಿಂದಲೂ ಕೂಡಿ ಕೈಮುಗಿದು ನಿಂತು, ಎಲೈ ದೇವನೇ, ಈ ವಿಶ್ವಾಮಿತ್ರನು ಬಹಳ ಕಠಿಣ ಸ್ವಭಾವವುಳ್ಳವನು. ಆತನು ಸಾಮಾನ್ಯನಲ್ಲ, ಋಷಿಗಳೊಳಗೆಲ್ಲ ಮೇಲಾದವನು. ಆತನು ಸುಲಭ ಕೋಪಿಯಾದುದರಿಂದ ನನಗೆ ಕ್ರೂರವಾದ ಶಾಪವನ್ನು ಕೊಡದೆ ಬಿಡನು. ಅವನ ಹೆಸರನ್ನು ಕೇಳಿದ ಮಾತ್ರಕ್ಕೆ ನನಗೆ ಭಯ ಉಂಟಾಗಿರುವುದು. ಈ ವಿಷಯದಲ್ಲಿ ನನ್ನನ್ನು ಮನ್ನಿಸಬೇಕು ಎಂದಳು. ಅದನ್ನು ಕೇಳಿ ಇಂದ್ರನು ತನ್ನ ಮುಂದೆ ಕೈ ಮುಗಿದು ಭಯದಿಂದ ನಡುಗುತ್ತಾ ನಿಂತಿರುವ ಆಕೆಯನ್ನು ನೋಡಿ, ಹೆದರಬೇಡ, ನಿನಗೆ ಕ್ಷೇಮ ಉಂಟಾಗುವುದು. ನಿನ್ನ ಸಹಾಯಕ್ಕಾಗಿ ಇನ್ನೂ ಅನೇಕರನ್ನು ಕಳುಹಿಸುವೆನು. ನಾನೂ ಕೂಡ ಒಂದು ಕೋಗಿಲೆಯ ರೂಪವನ್ನು ಧರಿಸಿ ಮನ್ಮಥನೊಡಗೂಡಿ ನಿನ್ನೊಡನೆಯೇ ಆ ತಪೋವನಕ್ಕೆ ಬಂದು ಅಲ್ಲಿ ಒಂದು ಮನೋಹರವಾದ ಮಾವಿನ ಮರದಲ್ಲಿ ಕುಳಿತು ಕೂಗುವೆನು. ಆ ಕಾಲಕ್ಕೆ ಸರಿಯಾಗಿ ನೀನು ನಿನ್ನ ರೂಪಾತಿಶಯವನ್ನು ತೋರಿಸುತ್ತಾ ಆತನ ಬಳಿಯಲ್ಲಿ ನಿಂತು ಅವನು ತಾನಾಗಿಯೇ ತಪಸ್ಸನ್ನು ಬಿಟ್ಟು ಬಿಡುವಂತೆ ಮನೋವಿಕಾರವನ್ನು ಉಂಟು ಮಾಡು ಎಂದನು. ಇದನ್ನು ಕೇಳಿ ರಂಭೆಯು ಅತಿಶಯವಾದ ರೂಪವನ್ನು ಧರಿಸಿ ವಿಶ್ವಾಮಿತ್ರನ ಬಳಿಗೆ ಬಂದು ಆತನನ್ನು ಮೋಹಗೊಳಿಸುವುದಕ್ಕೆ ಆರಂಭಿಸಿದಳು. ಆ ಕಾಲಕ್ಕೆ ಸರಿಯಾಗಿ ಮನೋಹರವಾದ ಒಂದು ಕೋಕಿಲ ಧ್ವನಿಯು ಹೊರಟಿತು. ಕಿವಿಗಿಂಪಾದ ಆ ಧ್ವನಿಯನ್ನು ಕೇಳಿದಾಗ ಆ ವಿಶ್ವಾಮಿತ್ರನಿಗೆ ಮನಸ್ಸಿನಲ್ಲಿ ಸ್ವಲ್ಪವಾಗಿ ಆಹ್ಲಾದವು ಅಂಕುರಿಸಿತು. ಒಡನೆಯೇ ಕಣ್ಣುಗಳನ್ನು ಬಿಟ್ಟು ನೋಡಿದನು. ಎದುರಿಗೆ ಅದ್ಭುತವಾದ ರೂಪವುಳ್ಳ ಸ್ತ್ರೀಯು ನಿಂತಿದ್ದಳು. ಹೀಗೆ ಕಿವಿಗಿಂಪಾದ ಗಾನವನ್ನು, ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡುವ ಸ್ತ್ರೀ ರೂಪವನ್ನು ಕಂಡು ವಿಶ್ವಾಮಿತ್ರನಿಗೆ ಸಂದೇಹ ಉಂಟಾಗಿತು. ಇದು ಇಂದ್ರನ ತಂತ್ರವೆಂದೇ ತಿಳಿದು ತನ್ನ ಮುಂದಿದ್ದ ರಂಭೆಯನ್ನು ನೋಡಿ ಕೋಪದಿಂದ, ಎಲೆ ರಂಭೆ, ಕಾಮಕ್ರೋಧಗಳನ್ನು ಜಯಿಸಬೇಕೆಂಬ ಉದ್ದೇಶದಿಂದ ತಪಸ್ಸು ಮಾಡುತ್ತಿರುವ ನನ್ನ ಮನಸ್ಸನ್ನು ಕೆಡಿಸುವುದಕ್ಕೆ ಬಂದಿರುವೆಯಾ? ನೀನು 10,000 ವರ್ಷಗಳವರೆಗೂ ಕಲ್ಲಾಗಿರು. ಮಹಾ ತೇಜಸ್ವಿಯಾಗಿಯೂ ತಪೋಬಲವುಳ್ಳವನಾಗಿಯೂ ಇರುವ ಬ್ರಾಹ್ಮಣನೊಬ್ಬನು ಕೊನೆಗೆ ನಿನ್ನನ್ನು ಈ ಶಾಪದಿಂದ ಬಿಡುಗಡೆ ಮಾಡುವನು ಎಂದು ಶಾಪವನ್ನು ಕೊಟ್ಟು ಆಮೇಲೆ ತನ್ನಲ್ಲಿಯೇ ತಾನು, ಅಯ್ಯೋ, ಕಾಮವನ್ನು ತಡೆದುಕೊಂಡರೂ ಕೋಪವನ್ನು ತಡೆದುಕೊಳ್ಳುವ ಶಕ್ತಿಯು ನನಗಿಲ್ಲದುದರಿಂದಲೇ ಹೀಗೆ ಶಾಪವನ್ನು ಕೊಟ್ಟೆನು ಎಂದು ಪಶ್ಚಾತ್ತಾಪ ಪಡುತ್ತಿದ್ದನು. ಇತ್ತಲಾಗಿ ರಂಭೆಯು ಶಿಲಾರೂಪವನ್ನು ಹೊಂದಿದಳು. ಈ ಶಾಪವಾಕ್ಯವನ್ನು ಕೇಳುತ್ತಿದ್ದ ಮನ್ಮಥನು ಇಂದ್ರನು ಭಯದಿಂದ ನಡುಗುತ್ತಾ ಹಾಗೆಯೇ ಹಿಂತಿರುಗಿ ಓಡಿದರು. ಇತ್ತಲಾಗಿ ವಿಶ್ವಾಮಿತ್ರನು ತನ್ನ ತಪಸ್ಸೆಲ್ಲವೂ ಹೀಗೆ ಕೋಪದಿಂದ ವಿಫಲವಾದುದಕ್ಕಾಗಿ ತನಗೆ ಇನ್ನೂ ಇಂದ್ರಿಯ ಜಯ ಉಂಟಾಗಲ್ಲವೆಂದು ದುಃಖದಿಂದಲೇ ಕೊರಗುತ್ತಿದ್ದನು. ಕೊನೆಗೆ ಈತನ ಮನಸ್ಸಿನಲ್ಲಿ ಇನ್ನು ಮುಂದೆ ಕೋಪವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು, ಇನ್ನು ಮಾತನ್ನೇ ಆಡುವುದಿಲ್ಲ, ಹೆಚ್ಚಾಗಿ ಹೇಳಿದುದರಿಂದೇನು, ಈ ಉಸಿರನ್ನೇ ತಡೆದಿಟ್ಟು ನನ್ನ ದೇಹವನ್ನು ಸಂಪೂರ್ಣವಾಗಿ ಶೋಷಿಸಿ ಬಿಡುವೆನು. ನನಗೆ ತಪಸ್ಸಿನಿಂದ ಬ್ರಾಹ್ಮಣ್ಯವು ಬರುವವರೆಗೂ ಈ ಇಂದ್ರಿಯಗಳನ್ನು ಜಯಿಸಿ ಉಸಿರಾಡದೆ ಊಟ ಮಾಡದೆ ನಿಶ್ಚಲನಾಗಿರುವೆನು. ಎಷ್ಟು ವರ್ಷಗಳಾದರೂ ಆಗಲಿ, ಆಹಾರಾದಿಗಳು ಇಲ್ಲದಿದ್ದರೂ ನನ್ನ ತಪಪ್ರಭಾವದಿಂದಲೇ ಈ ದೇಹವು ಕೃಶವಾಗದಂತೆ ಇರಿಸಿಕೊಳ್ಳಬಲ್ಲೆನು ಎಂದು ಸಂಕಲ್ಪಿಸಿಕೊಂಡು 1000 ವರ್ಷಗಳವರೆಗೆ ಉಸಿರಾಡದೆಯೂ ಊಟ ಮಾಡದೆಯೂ ದೀಕ್ಷೆಯನ್ನು ವಹಿಸುವುದಕ್ಕಾಗಿ ದೃಢ ಪ್ರತಿಜ್ಞೆಯನ್ನು ಮಾಡಿದನು. ಇಲ್ಲಿಗೆ 64ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.